ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿ ಬಂದ್ಬಿಟ್ಟು 40ನೇ ತರಗತಿ ವಿದ್ಯಾರ್ಥಿಗಳೇ. ಆಲ್ರೆಡಿ 39 ತರಗತಿಗಳು ಆಗಿದ್ದಾವೆ. ಇದು 40ನೇ ತರಗತಿ. ಓಕೆನಾ. ಇದು VA ಪರೀಕ್ಷೆಗೆ ಅಂತಲೇ ಮಾಡ್ತಾ ಇರ್ತಕ್ಕಂಥ ತರಗತಿಗಳು ಇವೆಲ್ಲವೂ ಕೂಡ. ನಿಮಗೆ ಈ ಒಂದು VA ಪರೀಕ್ಷೆಗೆ ಮಾಡ್ತಾ ಇರ್ತಕ್ಕಂಥ ತರಗತಿಗಳು ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿದ್ದು, ಯಾರ್ಯಾರು ಈ ಒಂದು ತರಗತಿಗಳನ್ನು ಕಂಪ್ಲೀಟ್ ಆಗಿ ನೋಡಿಲ್ಲ, ಆಲ್ರೆಡಿ ನಾವು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀವಿ. ಆ ಒಂದು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 40 ತರಗತಿಗಳನ್ನು ನೋಡಿ ವಿದ್ಯಾರ್ಥಿಗಳೇ. ಜೊತೆಗೆ ಈ ಒಂದು ತರಗತಿಗಳನ್ನು ನೋಡಿದ ಮೇಲೆ ಯಾರ್ಯಾರು ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀರಾ, ಇನ್ನೊಂದ್ಸಲಿ ನಾನು ಬ್ಯಾಚನ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ಯಾರ್ಯಾರು ಈ ಒಂದು ಸಂಪೂರ್ಣ ಬ್ಯಾಚನ್ನ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಏನಪ್ಪಾ ಅಂತ ಅಂದರೆ ಇಲ್ಲಿ 501 ರೂಪಾಯಿಯಲ್ಲಿ ನಿಮಗೆ ಈ ಒಂದು ಬ್ಯಾಚ್ ಸಿಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವು ಪೇ ಮಾಡಿ ಸಂಪೂರ್ಣ ಬ್ಯಾಚನ್ನು ಪರ್ಚೇಸ್ ಮಾಡಬಹುದು ವಿದ್ಯಾರ್ಥಿಗಳೇ. ಓಕೆನಾ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ತರಗತಿಗಳು ಮತ್ತೆ ಇಲ್ಲಿ ಈ ಒಂದು ಬ್ಯಾಚ್ ನಡೀತಾ ಇದ್ದು, ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಈ ಒಂದು ಬ್ಯಾಚನ್ನು ಓದಿ, ಜೊತೆಗೆ ನಾವು ಇದರಲ್ಲಿ ನಾವು ಕರೆಂಟ್ ಅಫೇರ್ಸ್ ಅನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸು ನಿಮಗೆ ಸಿಗುತ್ತೆ. ಅದು ಕೂಡ ಇದೇ ಬ್ಯಾಚಲ್ಲಿ ಸಿಗುತ್ತೆ. ಅದಕ್ಕಾಗಿ ಯಾರ್ಯಾರು ಇದನ್ನ ತಗೊಂಡಿದ್ದೀರಾ ಎಲ್ಲರೂ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದರ ಜೊತೆಗೆ ಯಾರಾದರೂ ಟೆಸ್ಟ್ ಬ್ಯಾಚ್ ಬೇಕು ಎಂಬತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗೆ 201 ರೂಪಾಯಿನ ಪೇ ಮಾಡಿ ನೀವು ಈ ಒಂದು ಟೆಸ್ಟ್ ಬ್ಯಾಚನ್ನು ಕೂಡ ನೀವು ತಗೊಳ್ಬೋದು. ನೀವು ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ಕಳಿಸ್ಬೋದು. ಇಲ್ಲ ಅಂತ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಐಡಿಯನ್ನು ಇಲ್ಲಿ ಹಾಕಿರ್ತೀವಿ. ಇದೇ @ಜೀವಾನಾಯಕ್ ಅಂತ ನೀವು ಟೆಲಿಗ್ರಾಮ್ಗೆ ಇಲ್ಲಿ ಟೈಪ್ ಮಾಡಿದರೆ ನಮ್ಮ ಐಡಿ ಬರುತ್ತೆ. ಅಲ್ಲಿ ನಮ್ಮ ಒಂದು ಫೋಟೋ ಇರುತ್ತೆ. ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ಓಕೆನಾ, ಅರ್ಥ ಆಯ್ತಾ? ಈಗ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬ್ಯಾಚ್ಗಳನ್ನ ಪರ್ಚೇಸ್ ಮಾಡ್ಕೋಬಹುದು. ನೀವು ಕೂಡ ಮುಂದೆ VA ಕೂಡ ಆಗಬಹುದು. ಅದೇ ರೀತಿ ನಮಗೆ ಬರೀ ಕರೆಂಟ್ ಅಫೇರ್ಸ್ ಬೇಕು ಸರ್ ಅನ್ನೋರು ಪ್ರತಿ ತಿಂಗಳಿಗೆ 25 ರೂಪಾಯಿ ರೀತಿಯಲ್ಲಿ ನಾವು ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ಗೆ 100 ರೂಪಾಯಿ ಇಟ್ಟಿದ್ದೀವಿ. ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಓಕೆನಾ. ಇದು ಕೂಡ ಸೇಮ್ ಸ್ಕ್ರೀನ್ಶಾಟ್ಗೆ ಪೇ ಮಾಡಿ ನೆಕ್ಸ್ಟ್ ಇಲ್ಲಿ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟ್ ಅನ್ನ ಇಲ್ಲಿ ಏನಪ್ಪಾ ಅಂತ ಅಂದ್ರೆ udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೂಡ ಹಾಕಿರ್ತೀವಿ. ಯಾರ್ಯಾರು ಜಾಯ್ನ್ ಆಗಿಲ್ಲ ಎಲ್ಲರೂ ಕೂಡ ಅಲ್ಲಿ ಜಾಯ್ನ್ ಆಗಿ ನಿಮಗೆ VA ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳಲ್ಲಿ ಸಿಗುತ್ತಾ ಹೋಗುತ್ತೆ. ಈಗ ನೋಡಿ ವಿದ್ಯಾರ್ಥಿಗಳೇ, ನಾನು ಈ ಒಂದು ಫಂಡಮೆಂಟಲ್ ರೈಟ್ಸ್ ಏನು ತರಗತಿ ಇತ್ತು, ಆ ಒಂದು ಫಂಡಮೆಂಟಲ್ ರೈಟ್ಸ್ ತರಗತಿ ಇದು 3ನೇ ತರಗತಿ. ಯಾಕಪ್ಪ ಅಂತ ಅಂದ್ರೆ ಇದು ತುಂಬಾ ದೊಡ್ಡ ಟಾಪಿಕ್. ಇದು ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಟೋಟಲ್ ಆಗಿ 6 ಹಕ್ಕುಗಳು ಬರ್ತವೆ. ಅದರ ಮೇಲೆ ಸ್ವಲ್ಪ ಕ್ವಶನ್ಸ್ಗಳು ಕೂಡ ತುಂಬಾ ಕೇಳ್ತಾರೆ. ಅದಕ್ಕಾಗಿ ಹಿಂದಿನ ತರಗತಿಗಳನ್ನ ಯಾರ್ಯಾರು ನೋಡಿಲ್ಲ ಅದನ್ನ ನೋಡ್ಕೊಂಬಿಡಿ. ಇದು 3ನೇ ತರಗತಿ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 3ನೇ ಒಂದು ಹಕ್ಕು ಅಂದ್ರೆ ಶೋಷಣೆ ವಿರುದ್ಧದ ಹಕ್ಕು ಅಂತ ಕರಿತೀವಿ. ಈ ಒಂದು ಶೋಷಣೆ ವಿರುದ್ಧದ ಹಕ್ಕು ಟೋಟಲ್ ಆಗಿ 2 ಹಕ್ಕುಗಳು ಬರ್ತವೆ, ಆರ್ಟಿಕಲ್ 23 ಮತ್ತು ಆರ್ಟಿಕಲ್ 24 ಅಂತ. ನೋಡಿ, ನಾನು ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೆ 5, 4, 2, 4, 1 ಅಂತ. ಏನಪ್ಪಾ ಇದು ಅಂತ ಅಂದ್ರೆ, ಮೊದಲ ಒಂದು ರೈಟ್ ಟು ಈಕ್ವಾಲಿಟಿ ಎಷ್ಟಿರುತ್ತೆ? 5 ಹಕ್ಕುಗಳು ಇರ್ತವೆ. ರೈಟ್ ಟು ಫ್ರೀಡಮ್ ಎಷ್ಟು? 4 ವಿಧಿಗಳು ಇರ್ತವೆ. ನೆಕ್ಸ್ಟ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಇದು 2 ವಿಧಿಗಳು ಬರುತ್ತೆ. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ 542-421 ಅಂತ. ಓಕೆನಾ. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಈ ರೀತಿಯಾಗಿ ಎಲ್ಲ ಒಂದು ರೈಟ್ಸ್ ಗಳನ್ನ ನಾನು ಹೇಳ್ಕೊಡ್ತಾ ಹೋಗಿದ್ದೆ. ಯಾರ್ಯಾರು ನೋಡಿಲ್ಲ ಹಿಂದಿನ ತರಗತಿಗಳನ್ನ ನೋಡಿ ಆ ಒಂದು ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಈಗ ಶೋಷಣೆ ವಿರುದ್ಧದ ಹಕ್ಕು ಅಂತ ಬಂದಾಗ ಟೋಟಲ್ ಆಗಿ 23 ಮತ್ತು 24 ಏನು ವಿಧಿಗಳಿದಾವೆ ಈ ಒಂದು ಹಕ್ಕಿನ ಅಡಿಯಲ್ಲಿ ಬರುತ್ತೆ. ಈ ಒಂದು 23ನೇ ವಿಧಿ ಏನಪ್ಪಾ ಹೇಳುತ್ತೆ ಅಂತ ಅಂದ್ರೆ ಮಾನವ ಕಳ್ಳ ಸಾಗಣೆ. ನೋಡಿ, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಒಬ್ಬ ಮನುಷ್ಯನಿಗೆ ಒಂದು ಮೂಲಭೂತ ಹಕ್ಕುಗಳನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ, ಈ ಒಂದು ಮೂಲಭೂತ ಹಕ್ಕುಗಳು ಸುಮ್ಮನೆ ಅಲ್ಲ, ಆ ಒಂದು ಮನುಷ್ಯನಿಗೆ ಎಲ್ಲಾ ರೀತಿಯ ಹಕ್ಕುಗಳನ್ನ ಇಲ್ಲಿ ಕೊಟ್ಟಿರ್ತೀವಿ. ಈ ಒಂದು ಮಾನವನ ಕಳ್ಳ ಸಾಗಣೆ ಅಂತ ಏನು ಹೇಳ್ತೀವಿ, ಇದೇನಾದ್ರೂ ನಡೀತಪ್ಪ ಅಂತ ಅಂದ್ರೆ ಈ ಒಂದು ಹಕ್ಕುಗಳ ಉಲ್ಲಂಘನೆ ಆಗತ್ತೆ ಅಂತ ಹೇಳ್ತೀವಿ. ಅದಕ್ಕಾಗಿ 23ನೇ ಒಂದು ಹಕ್ಕಿನ ಅಥವಾ 23ನೇ ಒಂದು ವಿಧಿಯ ಪ್ರಕಾರ ಮಾನವ ಕಳ್ಳ ಸಾಗಣೆ, ಬೇಗಾರ ಅಂತ ಕರಿತೀವಿ. ಮತ್ತೆ ಇಲ್ಲಿ ಬಲವಂತದ ದುಡಿಮೆ ಅಂತ ಅಂದ್ರೆ ಏನು? ನಮಗೆ ಒಂದು ಪರ್ಟಿಕ್ಯುಲರ್ ಕೆಲಸ ಅಂದ್ರೆ ಇದು ಏನೋ ಒಂದು ಕೆಲಸ ಮಾಡಬೇಕಾಗಿರುತ್ತೆ. ಆ ಒಂದು ಕೆಲಸ ನಮಗೆ ಮಾಡೋದಕ್ಕೆ ಆಗಿರೋದಿಲ್ಲ, ಆದ್ರೂ ಕೂಡ ಬಲವಂತವಾಗಿ ಆ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಂದ್ರೆ ಅದು ಬಲವಂತದ ದುಡಿಮೆ ಅಂತ ಕರಿತೀವಿ. ಅದನ್ನು ಕೂಡ ನಿಷೇಧ ಮಾಡಲಾಗಿದೆ. ಯಾವ ವಿಧಿ ಅಡಿಯಲ್ಲಿ ಬರುತ್ತೆ ಇದು ಆರ್ಟಿಕಲ್ 23 ವಿಧಿ 23ರ ಅಡಿಯಲ್ಲಿ ಬರುತ್ತೆ. ಆಲ್ರೆಡಿ 3ರಿಂದ 4 ಸಲ ಪ್ರಶ್ನೆ ಆಗಿದೆ ಇದ್ರ ಮೇಲೆ. ಮುಂದೆ ನಾನು ತರಗತಿಯಲ್ಲಿ ಸೇಮ್ ನೆಕ್ಸ್ಟ್ ಇನ್ನೊಂದು ಕೂಡ ನಾನು ಏನಪ್ಪಾ ಅಂತ ಅಂದ್ರೆ ಇದೇ ಮೂಲಭೂತ ಹಕ್ಕುಗಳ ಮೇಲೆ ಇನ್ನೊಂದು ತರಗತಿ ಕೊಡ್ತೀನಿ. ಆ ಒಂದು ತರಗತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಆರ್ಟಿಕಲ್ 23ರ ಬಗ್ಗೆ. ಅಲ್ಲಿ ನೋಡೋಣ. ಓಕೆನಾ, ಅರ್ಥ ಆಯ್ತಾ? ಈಗ ನೋಡಿ, ಆರ್ಟಿಕಲ್ 24 ಅಂತ ಬಂದಾಗ ನೋಡಿ, ಆರ್ಟಿಕಲ್ 24 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಉದ್ಯೋಗ. ಕಾರ್ಖಾನೆ ಅಂತ ಅಂದ್ರೆ ಏನು? ಇಂಡಸ್ಟ್ರಿ ಅಂತ ಕರಿತೀವಿ. ಯಾವುದಾದ್ರೂ ಇಂಡಸ್ಟ್ರಿ ಆಗಿರ್ಲಿ, ಅದು ಇದೇ ಇಂಡಸ್ಟ್ರಿ ಅದೇ ಕಾರ್ಖಾನೆ ಇದೇ ಕಾರ್ಖಾನೆ ಅಂತ ಇಲ್ಲ. ಈ ಒಂದು ಕಾರ್ಖಾನೆ ಅಂತ ಬಂದಾಗ ಸಂಪೂರ್ಣವಾಗಿ ಇದನ್ನ ನಿಷೇಧ ಮಾಡಬೇಕು. ಓಕೆನಾ.
ಕಾರ್ಖಾನೆ ಅಂತ ಬಂದಾಗ ಈ ಒಂದು ಯಾವುದಾದ್ರೂ ಇಂಡಸ್ಟ್ರಿ ಆಗಿದ್ರು ಕೂಡ ಅದರಿಂದ ಏನು ಮಾಡ್ತಾರೆ, ಈ ಒಂದು 24ನೇ ವಿಧಿ ಉಲ್ಲಂಘನೆ ಆಗತ್ತೆ ಅಂತ ಡೈರೆಕ್ಟ್ ಇವರಿಂದ ಈ ಒಂದು ವಿಧಿಯಿಂದ ಜೈಲಿಗೂ ಕೂಡ ಹಾಕಬಹುದು. ಓಕೆನಾ. ನೆಕ್ಸ್ಟ್ ಗಣಿ ಅಂತ ಕರಿತೀವಿ. ಗಣಿ ಅಂತ ಅಂದ್ರೇನು, ಮೈನ್ಗಳು ಅಂತ. ಮೈನ್ಸ್ ಅಂದ್ರೆ ಯಾವುದಾದ್ರು ಅಂದ್ರೆ ಕಬ್ಬಿಣದ ಮೈನ್ಸ್ ಆಗಿರ್ಬೋದು, ಕಬ್ಬಿಣದ ಗಣಿ ಆಗಿರ್ಬೋದು, ಚಿನ್ನದ ಗಣಿ ಆಗಿರ್ಬೋದು. ಅಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಏನಾದರೂ ಅಲ್ಲಿ ಕೆಲಸ ಮಾಡೋರು ಕಂಡ್ರೆ ಡೈರೆಕ್ಟ್ ಆಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಮಕ್ಕಳ ಸಹಾಯವಾಣಿ ಸಂಖ್ಯೆ ಅಂತಾನು ಕೂಡ ಇರುತ್ತೆ. ಆ ಒಂದು ಸಂಖ್ಯೆಗೆ ನೀವೇನಾದ್ರೂ ಕಂಪ್ಲೇಂಟ್ ಮಾಡಿದ್ರೆ 100% ಅವರಿಗೆ ಜೈಲಿಗೆ ಹಾಕ್ತಾರೆ. ನೆಕ್ಸ್ಟ್ ಅಪಾಯಕಾರಿ ಉದ್ಯೋಗ ಅಂತ. ಅಪಾಯಕಾರಿ ಕೆಲಸ ಅಂತ ಅಂದ್ರೆ ಏನಾದ್ರೂ ಆಗಿರ್ಬೋದು. ಅಪಾಯಕಾರಿ ಕೆಲಸ ಅಂದ್ರೆ ಈಗ ಏನಪ್ಪಾ ಅಂತ, ಇತ್ತೀಚಿನ ದಿನಗಳಲ್ಲಿ ಕಾಯಿಲ್ಗಳನ್ನ ನೀವು ನೋಡ್ಬೋದು. ಕಾಯಿಲ್ಗಳನ್ನ ಬಿಸಿ ಮಾಡಿ ಈ ರೀತಿಯಾಗಿ ರೋಲ್ಗಳನ್ನ ಮಾಡ್ತಾರೆ. ಇವೆಲ್ಲ ಅಪಾಯಕಾರಿ ಕೆಲಸಗಳು. ಇಲ್ಲಿ ಮಕ್ಕಳನ್ನ ಬಿಡಬಾರ್ದು ಅಂತ, 14 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಒಂದು ಮಕ್ಕಳನ್ನ ಇಲ್ಲಿ ಬಿಡಬಾರ್ದು ಅಂತ 24ನೇ ವಿಧಿ ಹೇಳುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಶೋಷಣೆ ವಿರುದ್ಧದ ಹಕ್ಕು, ಈ ಒಂದು ಹಕ್ಕಿನಲ್ಲಿ 2 ವಿಧಿಗಳು ಬರ್ತವೆ. ಅದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಈ ರೀತಿಯಾಗಿ ನೀವು ಓದಿದ್ರೆ 100% ಹೇಳ್ತೀನಿ, ನಿಮಗೆ ಎಕ್ಸಾಮ್ಸ್ ಅಲ್ಲಿ ನೀವು ಮುಂದೆ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ಬೋದು. ಎಕ್ಸಾಮ್ಸ್ ಅಲ್ಲಿ ಈಸಿಯಾಗಿ ಆನ್ಸರ್ ಕೂಡ ಮಾಡ್ಬೋದು. ಈ ಒಂದು ವಿಧಿಗಳ ಮೇಲೆ ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಅದನ್ನ ನೋಡೋಣ. ಈಗ ನೆಕ್ಸ್ಟ್ ನೋಡಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ಏನಪ್ಪಾ ಅಂತ ಅಂದ್ರೆ ರಿಲಿಜಿಯಸ್ ಏನು ಹಕ್ಕಿರುತ್ತೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. 25ರಿಂದ 28 ವಿಧಿಗಳು. ಟೋಟಲ್ ಆಗಿ ಎಷ್ಟು ವಿಧಿಗಳು ಬರ್ತವೆ? 4 ವಿಧಿಗಳು ಬರ್ತವೆ. ಓಕೆನಾ. ಆರ್ಟಿಕಲ್ 25 ಏನು ಹೇಳುತ್ತೆ ಅಂತ ಈಗ ನೋಡೋಣ. ನೋಡಿ, ಅಂತಃಕರಣದ ಸ್ವಾತಂತ್ರ್ಯ ಮತ್ತು ಧರ್ಮವನ್ನು ಆಚರಿಸುವ, ಪ್ರಚಾರ ಮಾಡುವ, ಪ್ರಸಾರ ಮಾಡುವ ಸ್ವಾತಂತ್ರ್ಯ ಅಂತ. ಅಂದ್ರೆ ನಮ್ಮ ಒಂದು ಭಾರತದಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾ ಇದೆ ಅಂತ ಬಂದಾಗ ಇಲ್ಲಿ ಹಿಂದೂ ಧರ್ಮ ಶ್ರೇಷ್ಠ ಅಂತಾನು ಕೂಡ ಹೇಳೋದಕ್ಕೆ ಬರೋದಿಲ್ಲ, ಮುಸ್ಲಿಂ ಧರ್ಮ ಶ್ರೇಷ್ಠ ಅಂತ ಹೇಳೋದಕ್ಕೆ ಬರೋದಿಲ್ಲ, ಕ್ರಿಶ್ಚಿಯನ್ ಧರ್ಮ ಶ್ರೇಷ್ಠ ಅಂತ ಹೇಳೋದಕ್ಕೆ ಬರೋದಿಲ್ಲ. ವಿದ್ಯಾರ್ಥಿಗಳೇ, ಈ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಪಾರ್ಸಿ, ಬುದ್ಧಿಸಂ ಈ ಎಲ್ಲಾ ಧರ್ಮಗಳನ್ನು ಕೂಡ ನಮ್ಮ ಒಂದು ಭಾರತದಲ್ಲಿ ಒಬ್ಬ ಮನುಷ್ಯ ನಮ್ಮ ಒಂದು ಭಾರತದಲ್ಲಿ ಯಾವ ಧರ್ಮವನ್ನು ಬೇಕಾದರೂ ಅವನು ಏನು ಮಾಡ್ಬೋದು, ಅಡಾಪ್ಟ್ ಮಾಡಿಕೊಂಡು ಅವನು ಏನು ಮಾಡ್ಬೋದು, ಅದಕ್ಕೆ ಪ್ರಸಾರ ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಸ್ವಾತಂತ್ರ್ಯ, ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯವನ್ನ 25ನೇ ವಿಧಿಯ ಅಡಿಯಲ್ಲಿ ಇದನ್ನ ಕೊಟ್ಟಿದ್ದಾರೆ. ಓಕೆನಾ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಕೊಟ್ಟಿದ್ದಾರೆ. ಮತ್ತೆ ನೀವು ಯಾವುದೇ ಧರ್ಮವನ್ನ ಫಾಲೋ ಮಾಡೋದು ನಿಮ್ಮ ಒಂದು ಅಂತಃಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪರ್ಸನಲ್ ಥಿಂಗ್, ಅದು ಏನಾದ್ರೂ ಮಾಡ್ಬೋದು. ಓಕೆನಾ. ಇದೇ ಧರ್ಮಕ್ಕೆ ಹೋಗ್ರಿ, ಇದೇ ಧರ್ಮಕ್ಕೆ ನೀವು ಏನು ಮಾಡಿ ಅಂತ ಅಂದ್ರೆ ಫಾಲೋ ಮಾಡಿ ಅಂತ ಯಾವುದೇ ಕೂಡ ಇಲ್ಲಿ ಪ್ರೆಷರ್ ಇರೋದಿಲ್ಲ. ಓಕೆನಾ. ಇದು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಇದು ಇಂಡಿಯಾದಲ್ಲಿ, ಭಾರತದಲ್ಲಿ ಮಾತ್ರ ಇರತಕ್ಕಂಥದ್ದು, ಅದು ಗೊತ್ತಿರಲಿ. ಅದಕ್ಕಾಗಿ ನಮ್ಮ ಒಂದು ಭಾರತದಲ್ಲಿ ಈ ಒಂದು ಧರ್ಮ ದೊಡ್ಡದು, ಈ ಒಂದು ಧರ್ಮ ಸಣ್ಣದು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಓಕೆನಾ. ನೆಕ್ಸ್ಟ್ ಮುಂದಿನ ಒಂದು ನೋಡಿ, ಆರ್ಟಿಕಲ್ 26 ಅಂದ್ರೆ ಇದೇ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಇನ್ನೂ ಕೂಡ 3 ಆರ್ಟಿಕಲ್ ಇದಾವೆ. ಯಾವ್ಯಾವ್ದಪ್ಪ ಅಂತ ಅಂದ್ರೆ ಆರ್ಟಿಕಲ್ 26 ನೋಡಿ, ಧಾರ್ಮಿಕ ಪಂಥಗಳಿಗೆ ತಮ್ಮ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕು. ಧಾರ್ಮಿಕ ವ್ಯವಹಾರಗಳು ಅಂತ ಅಂದ್ರೆ ಏನು? ಅಲ್ಲಿ ಏನಾದ್ರೂ ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ರೇಡ್ ಆಗಿರ್ಬೋದು, ಅಂದ್ರೆ ಏನಾದ್ರೂ ಮಾರ್ಕೆಟಿಂಗ್ ಆಗಿರ್ಬೋದು, ಏನಾದ್ರೂ ಆಗಿರ್ಲಿ, ಆ ಒಂದು ಧಾರ್ಮಿಕ ವ್ಯವಹಾರಗಳು ಆಗಿರ್ಬೋದು, ಎಲ್ಲವನ್ನು ಕೂಡ ನಿರ್ವಹಿಸುವ ಹಕ್ಕುಗಳನ್ನ 26ನೇ ವಿಧಿಯ ಅಡಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ವಿಧಿಯಲ್ಲಿ ಧಾರ್ಮಿಕ ಪಂಥಗಳಿಗೆ ತಮ್ಮ ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಣೆ ಮಾಡತಕ್ಕಂಥ ಹಕ್ಕನ್ನ ಕೊಟ್ಟಿದ್ದಾರೆ ಅಂತ. ಓಕೆನಾ. ಅರ್ಥ ಆಯ್ತಾ? ನೋಡಿ ವಿದ್ಯಾರ್ಥಿಗಳು, ಇಲ್ಲಿಂದ ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ಸ್ ಆಗ್ತವೆ. ಯಾರು ಕೂಡ ಮಿಸ್ ಮಾಡಬೇಡಿ, ಇಲ್ಲಿಂದ ಕ್ವಶನ್ಸ್ 100% ಬರುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, 27ನೇ ಏನಪ್ಪಾ ಅಂತ ಕ್ವಶನ್ಸ್, ಈ ವಿಧಿ ಏನಿದೆ, ನಿರ್ದಿಷ್ಟ ಧರ್ಮದ ಪ್ರಚಾರ ಅಥವಾ ನಿರ್ವಹಣೆಗೆ ತೆರಿಗೆ ಪಾವತಿಸಲು ಯಾರನ್ನು ಬಲವಂತಪಡಿಸಬಾರದು. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಒಂದು ಹಿಂದೂ ಧರ್ಮದ ಒಂದು ಏನಾದ್ರೂ ಒಂದು ಹಿಂದೂ ಧರ್ಮದ ಒಂದು ಏನ್ ನಡೀತಿರುತ್ತೆ, ಒಂದು ಫೆಸ್ಟಿವಲ್ ಅಥವಾ ಹಬ್ಬ ನಡೀತಿರುತ್ತೆ. ಅಲ್ಲಿ ಹಬ್ಬದಲ್ಲಿ ಸ್ವಲ್ಪ ಹಣ ಬೇಕು ಅಂತ ಎಲ್ಲರಿಗೂ ಕೂಡ ತೆರಿಗೆ, ಟ್ಯಾಕ್ಸ್ ಹಾಕೋದು, ಇದು ಮಾಡೋ ಹಾಗಿಲ್ಲ ಅಂತ. ಟ್ಯಾಕ್ಸ್ ಹಾಕೋದು ಮಾಡೋ ಹಾಗಿಲ್ಲ ಅಂತ ಯಾವ ವಿಧಿ ಹೇಳುತ್ತೆ? 27ನೇ ವಿಧಿ. ಫಾರ್ ಎಕ್ಸಾಂಪಲ್ ಹಿಂದೂ ಅಂತಾನೆ ಅಲ್ಲ, ಫಾರ್ ಎಕ್ಸಾಂಪಲ್ ಎ ಧರ್ಮ ಅಂತ ತಗೊಂಡ್ಬಿಡ್ತೀನಿ. ಯಾಕೆ ಅಂತ ಅಂದ್ರೆ ಈ ರೀತಿಯಾಗಿ ನಾನು ಧರ್ಮವನ್ನ ನಾನು ಇಲ್ಲಿ ಹೇಳಬಾರ್ದು. ಎ ಧರ್ಮ ಅಂತ ತಗೊಂಡ್ಬಿಡ್ತೀನಿ, ಬಿ ಧರ್ಮ ಅಂತ ತಗೊಂಡ್ಬಿಡ್ತೀನಿ, ಸಿ ಧರ್ಮ ಅಂತ ತಗೊಂಡ್ಬಿಡ್ತೀನಿ. ಓಕೆನಾ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಗೊತ್ತಿರಲಿ. ನೆಕ್ಸ್ಟ್ ಆರ್ಟಿಕಲ್ 28ನೇ ಒಂದು ವಿಧಿ ಏನು ಹೇಳುತ್ತೆ ಅಂತ ಈಗ ನೋಡೋಣ. ನೋಡಿ, ಕೆಲವು ಶಿಕ್ಷಣ ಸಂಸ್ಥೆಗಳು ಅಂತ ಅಂದ್ರೇನು? ಫಾರ್ ಎಕ್ಸಾಂಪಲ್ ಕಾನ್ವೆಂಟ್ಸ್ಗಳು ಇರ್ತವೆ. ಕಾನ್ವೆಂಟ್ಸ್ ಏನಪ್ಪಾ ಅಂತ ಅಂದ್ರೆ, ಈ ಒಂದು ಕಾನ್ವೆಂಟ್ಸ್ ಎಂಬತಕ್ಕಂಥ ಒಂದು ಪದ ಬಂದಿದ್ದು ಯಾರಿಂದ ಅಂತ ಅಂದ್ರೆ ಪ್ರಾಚೀನದಿಂದ, ಇದು ಪಾಶ್ಚಿಮಾತ್ಯ ಒಂದು ಪ್ರದೇಶಗಳಿಂದ ಕಾನ್ವೆಂಟ್ ಎಂಬತಕ್ಕಂಥ ಒಂದು ಏನಪ್ಪಾ ಅಂತ ಅಂದ್ರೆ ಪದ ಬಂದಿದ್ದು. ಬಟ್ ಇವಾಗ ಏನಾಗಿದೆ, ಟ್ರೆಂಡ್ ಆಗಿಬಿಟ್ಟಿದೆ. ಯಾರು ಕೂಡ ತಮ್ಮ ಒಂದು ಮಕ್ಕಳನ್ನ ಗೌರ್ನಮೆಂಟ್ ಸ್ಕೂಲಿನಲ್ಲಿ ಹಾಕೋದಕ್ಕೆ ಹಿಂಜರಿತಾ ಇದ್ದಾರೆ. ಎಲ್ಲರೂ ಕೂಡ ಕಾನ್ವೆಂಟ್ಗಳಿಗೆ ಸೇರಿಸ್ತಾ ಇದ್ದಾರೆ. ಯಾಕಪ್ಪ ಸೇರಿಸ್ತಾ ಇದ್ದಾರೆ? ಗೌರ್ಮೆಂಟ್ ನಲ್ಲಿ ಇರತಕ್ಕಂತಹ ಒಂದು ಏನಪ್ಪಾ ಅಂತ ಅಂದ್ರೆ ಸುಸಜ್ಜಿತ ಒಂದು ತರಗತಿಗಳು ಇಲ್ಲ, ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಓದಿಸ್ತಾ ಇಲ್ಲ, ಮತ್ತೆ ಕರೆಕ್ಟ್ ಆಗಿರತಕ್ಕಂಥ ಉಪನ್ಯಾಸಕರು ಇಲ್ಲ. ಅದಕ್ಕಾಗಿ ಏನ್ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಪ್ರೈವೇಟ್ಗಳಿಗೆ ಹೋಗ್ತಿದ್ದಾರೆ. ಪ್ರೈವೇಟ್ಗಳಿಗೆ
ವಿದ್ಯಾರ್ಥಿಗಳೇ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ ಅಥವಾ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಥಿಂಗ್ ಹೇಳ್ತೀನಿ. ಏನಪ್ಪ ಅಂತ ಅಂದರೆ, ಗೋರ್ನಮೆಂಟಲ್ಲಿ ಓದಿರ್ತಕ್ಕಂಥ ಗೋರ್ನಮೆಂಟ್ ಟೀಚರ್ಸು ಪ್ರೈವೇಟ್ ಟೀಚರ್ಸ್ ಇಲ್ಲಿ ಒಂದು ಕಾಮನ್ ಥಿಂಗ್ ಆಗಿರ್ತಕ್ಕಂಥ ಡಿಫ್ರೆನ್ಸ್ ನೋಡಿ. ಗೋರ್ನಮೆಂಟ್ ಟೀಚರ್ಸ್ ಎಕ್ಸಾಮನ್ನು ಪಾಸ್ ಮಾಡಿರ್ತಾರೆ, ಆಮೇಲೆ ಎಕ್ಸಾಮ್ಸನ್ನು ಪಾಸ್ ಮಾಡಿ ಅವ್ರೇನು ಮಾಡಿರ್ತಾರೆ, ಜಾಬನ್ನು ಪಡ್ಕೊಂಡಿರ್ತಾರೆ. ಈ ಒಂದು ಪ್ರೈವೇಟ್, ನಾನು ಏನಪ್ಪ ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ಪ್ರೈವೇಟ್ ಟೀಚರ್ಸನ್ನು ಕಡೆಗಣಿಸ್ತಕ್ಕಂಥ ಇದಲ್ಲ, ಬಟ್ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಗೋರ್ನಮೆಂಟ್ ಸ್ಕೂಲ್ಸ್ಗೆ ಹೇಳಬೇಕು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಪ್ರೈವೇಟ್ ಟೀಚರ್ಸ್ ಯಾವುದೇ ಎಕ್ಸಾಮ್ ಪಾಸ್ ಮಾಡಿರಲ್ಲ, ಬಟ್ ಅವರಿಗೆ ಏನಪ್ಪ ಅಂತ ಅಂದರೆ ಸ್ಟ್ರಿಕ್ಟಾಗಿ ಪ್ರೆಷರಾಗಿ ಫಾಲೋ ಮಾಡಿಸ್ತಿರ್ತಾರೆ, ಅಂದರೆ ಒಂದು ಸ್ಕೂಲಲ್ಲಿ. ಬಟ್ ಗೌರ್ನಮೆಂಟಲ್ಲಿ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಲ್ಲ. ಬಟ್ ಏನಪ್ಪ ಅಂತ ಕೆಲವೊಂದು ಸ್ಕೂಲ್ಗಳಲ್ಲಿ ತುಂಬ ಚೆನ್ನಾಗಿ ಟೀಚಿಂಗನ್ನು ಕೂಡ ಮಾಡ್ತಿದ್ದಾರೆ. ನಾನು ಖುದ್ದಾಗಿ ನೋಡಿದ್ದೀನಿ. ಬೇಕಾದರೆ ನಾನು ಒಬ್ಬ ಹುಡುಗನನ್ನು ನಾನು ಏನಪ್ಪ ಮಾಡ್ತೀನಿ ಅಂತ ಅಂದರೆ ವಿಡಿಯೋ ಮಾಡಿ ಒಂದು ತೋರಿಸ್ತೀನಿ. ಒಬ್ಬ 7ನೇ ತರಗತಿ ಹುಡುಗ ಗೌರ್ನಮೆಂಟ್ ಸ್ಕೂಲ್ 7ನೇ ತರಗತಿ ಹುಡುಗ, ಅವನಿಗೆ ನಾನು ಹಿಸ್ಟ್ರಿ ಕ್ವಶನ್ ಕೇಳಿದ್ದೆ. ಅಂದರೆ ನಾನು ಏನು ವರ್ಕ್ ಮಾಡ್ತೀನಿ ಅದೇ ಒಂದು ವರ್ಕ್ ಮಾಡೋ ಪ್ಲೇಸಲ್ಲಿ ಒಬ್ಬ ಹುಡುಗ ಬರ್ತಾನೆ, ಡೈಲಿ ಬರ್ತಾನೆ. ಆ ಒಂದು ಹುಡುಗನಿಗೆ ಹಿಸ್ಟ್ರಿ ಕ್ವಶನ್ ಕೇಳಿದೆ. ಎಂಥ ಕ್ವಶನ್ ಅಂತ ಅಂದರೆ ಈಸಿ ಕ್ವಶನ್ ಅಲ್ಲ ನೋಡಿ. ಫಾರ್ ಎಕ್ಸಾಂಪಲ್, ನಾನು ಹರ್ಷವರ್ಧನನ ಒಂದು ಆಸ್ಥಾನದಲ್ಲಿ ಏನಪ್ಪ ಅಂತ ಅಂದರೆ ಬಾಣಭಟ್ಟ ಎಂಬತಕ್ಕಂಥ ಕವಿ ಇರ್ತಾನೆ. ಈ ಒಂದು ಕವಿ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ದೆ. ಆ ಒಂದು ಕೃತಿನೂ ಕೂಡ ಕರೆಕ್ಟಾಗಿ ಹೇಳ್ದ ವಿದ್ಯಾರ್ಥಿ ಅವನು. ಓಕೆನಾ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈಗ ಏನಪ್ಪಾ ಅಂತ ಡಿಗ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗೆ ನೀವೇನಾದ್ರೂ ಇದೇ ಸೇಮ್ ಕ್ವಶನ್ ಅನ್ನ ಬಾಣಭಟ್ಟ ಅಥವಾ ಹರ್ಷವರ್ಧನ ಆಸ್ಥಾನದಲ್ಲಿ ಇದ್ದಂತ ಒಂದು ಬಾಣಭಟ್ಟ ಎಂಬತಕ್ಕಂಥ ವ್ಯಕ್ತಿ ಈ ಒಂದು ಯಾವ ಕೃತಿ ಬರೆದ ಅಂತ ಕೇಳಿದ್ರೆ ಹರ್ಷಚರಿತ ಅಂತ ಎಂಬತಕ್ಕಂಥ ಒಂದು ಕೃತಿಯ ಹೆಸರನ್ನ ಹೇಳೋದೇ ಇಲ್ಲ. ಓಕೆನಾ, ಆ ಒಂದು 7ನೇ ತರಗತಿ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಎಲ್ಲದನ್ನು ಕೂಡ ಹೇಳ್ತಾನೆ ಅಂತ ಅಂದ್ರೆ ಅದು ನಮಗೆ ಗೊತ್ತಿರ್ತದೆ ಇವತ್ತಿನ ಒಂದು ಗೌರ್ನಮೆಂಟ್ ಸ್ಕೂಲ್ ಯಾವ ಒಂದು ರೀತಿ ಇದೆ ಅಂತ. ಓಕೆನಾ, ಇಲ್ಲೂ ಕೂಡ ಟೀಚಿಂಗ್ ನಡೀತದೆ. ಬಟ್ ಏನಪ್ಪಾ ಅಂತ ಅಂದ್ರೆ ಟೀಚಿಂಗ್ ನಡೀತದೆ, ಆ ಒಂದು ಕರೆಕ್ಟಾಗಿ ಟೀಚಿಂಗ್ ನಡೀತಾ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಸ್ಕೂಲ್ಗಳನ್ನ ನೋಡಿ ನಮ್ಮ ಒಂದು ಇವರನ್ನ ಪುಟಾಣಿ ಮಕ್ಕಳನ್ನ ಹಾಕಿದ್ರೆ ಅವರು ಕೂಡ ಓದ್ತಾರೆ ಅಂತ. ಓಕೆನಾ, ಅರ್ಥ ಆಯ್ತಾ? ಈಗ ನೋಡಿ ನೆಕ್ಸ್ಟ್ ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಅಂತ ಬಂದಾಗ ಧಾರ್ಮಿಕ ಬೋಧನೆಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನ ನೀಡುತ್ತದೆ ಅಂತ. ಓಕೆನಾ, ಇದು ಗೊತ್ತಿರಲಿ. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಅಂತ ಬರ್ತವೆ. ಟೋಟಲ್ ಆಗಿ 2 ಹಕ್ಕುಗಳು ಬರ್ತವೆ. ಏನಪ್ಪಾ ಅಂತ ಅಂದ್ರೆ 29 ಮತ್ತು 30ನೇ ಹಕ್ಕುಗಳು. ಈ ಒಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಲ್ಲಿ ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿ ಹೊಂದಿರುವ ನಾಗರಿಕರ ಅಥವಾ ಅದನ್ನ ಸಂರಕ್ಷಣೆ ಮಾಡತಕ್ಕಂಥ ಒಂದು ಹಕ್ಕನ್ನ 29ನೇ ವಿಧಿಯಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ 30ನೇ ವಿಧಿ ಪ್ರಕಾರ ಅಲ್ಪಸಂಖ್ಯಾತರಿಗೆ ತಮ್ಮ ಆಯ್ಕೆಯ ಶಿಕ್ಷಣಗಳನ್ನು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ನಿರ್ವಹಣೆ ಮಾಡುವ ಹಕ್ಕು. ಅಲ್ಪಸಂಖ್ಯಾತರು ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯನ್ ಅಂತ ಬರ್ತಾರೆ. ಇವರು ನಮ್ಮ ಒಂದು ಭಾರತದಲ್ಲಿ ಕಡಿಮೆ ಜನ ಇದ್ದಾರೆ. ಅಂದ್ರೆ ಕಡಿಮೆ ಜನ ಅಂತ ಅಂದ್ರೆ ಏನು? ಮೈನಾರಿಟಿ ಅಂತ. ಈ ಒಂದು ಮೈನಾರಿಟಿ ಮಕ್ಕಳು ಏನಿರ್ತಾರೆ ಇವರು ಕಾನ್ವೆಂಟ್ಸ್ಗಳನ್ನ ಸ್ಥಾಪನೆ ಮಾಡ್ಬೋದು. ಬಟ್ ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ, ಈ ಒಂದು ಕಾನ್ವೆಂಟ್ಗಳನ್ನ ಕ್ರಿಶ್ಚಿಯನ್ಸ್ ಸ್ಟಾರ್ಟ್ ಮಾಡ್ತಾ ಇಲ್ಲ. ನಮ್ಮ ಒಂದು ಹಿಂದೂ ಸಂಪ್ರದಾಯದವರು ಕೂಡ ಇದೇ ಸೇಮ್ ಕಾನ್ವೆಂಟ್ ಸ್ಕೂಲ್ಗಳನ್ನ ಏನು ಮಾಡ್ತಿದ್ದಾರೆ, ತಯಾರಿ ಮಾಡ್ತಿದ್ದಾರೆ, ಅಥವಾ ಪ್ರೈವೇಟ್ ಸ್ಕೂಲ್ಗಳನ್ನ ತಯಾರಿ ಮಾಡ್ತಿದ್ದಾರೆ. ಅದನ್ನ ಕಾನ್ವೆಂಟ್ ಅಂತ ಹೆಸರಿಡ್ತಾ ಇದ್ದಾರೆ. ಅದು ಗೊತ್ತಿರಲಿ. ಓಕೆನಾ, ಅರ್ಥ ಆಯ್ತಾ? ಅಲ್ಪಸಂಖ್ಯಾತರಿಗೆ ತಮ್ಮ ಒಂದು ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಣೆ ಮಾಡುವ ಹಕ್ಕು ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಕೊನೆಯದಾಗಿ ನೋಡಿ ಸಾಂವಿಧಾನಿಕ ಪರಿಹಾರದ ಹಕ್ಕು. ಆರ್ಟಿಕಲ್ 32ನೇ ವಿಧಿ ಅಂತ. ಈ ಒಂದು 32ನೇ ವಿಧಿ ಏನಪ್ಪಾ ಅಂತ ಅಂದ್ರೆ ಈ ಒಂದು ಇಷ್ಟು ಏನು ಹಕ್ಕುಗಳನ್ನ ಹೇಳಿದೆ ನಾನು, ಈ ಒಂದು 6 ಹಕ್ಕುಗಳನ್ನ ಏನಪ್ಪಾ ಅಂತ ಅಂದ್ರೆ ಕಂಟ್ರೋಲ್ ಮಾಡೋದು ಅದನ್ನ ಕರೆಕ್ಟಾಗಿ ನಡೆಸಬೇಕು ಅಂತ ಏನು ಕಂಟ್ರೋಲ್ ಮಾಡೋದು ಯಾವುದಿದೆ ಅದು 32ನೇ ಹಕ್ಕು ಕಂಡು ಬರುತ್ತೆ. 32ನೇ ಹಕ್ಕು 32ನೇ ಹಕ್ಕು ಅಲ್ಲ, 32ನೇ ವಿಧಿ ಅದು. ಓಕೆನಾ, ಈ ಒಂದು 32ನೇ ವಿಧಿಯನ್ನ ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ, ನೀವು ಸುಮ್ಮನೆ ನೋಡ್ತಾ ಹೋಗಿ. ಓಕೆನಾ, ನೋಡಿ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಹೋಗುವ ಹಕ್ಕು ಯಾವುದಪ್ಪ ಅಂತ ಅಂದ್ರೆ ಇದು ಆರ್ಟಿಕಲ್ 32ನೇ ವಿಧಿ ಅಂಡರಲ್ಲಿ ಇದನ್ನ ತೆಗೆದುಕೊಂಡು ಹೋಗ್ತೀವಿ. ಇದರ ಒಂದು ಅಡಿಯಲ್ಲಿ ಟೋಟಲ್ ಆಗಿ ಎಷ್ಟು ರಿಟ್ಗಳು ಏನು ಸುಪ್ರೀಂ ಕೋರ್ಟ್ ಅಥವಾ ಈ ಒಂದು ರಿಟ್ಗಳನ್ನ ಜಾರಿ ಮಾಡಬಹುದಪ್ಪ ಅಂತ ಅಂದ್ರೆ 5 ರಿಟ್ಗಳು ಜಾರಿ ಮಾಡಬಹುದು. 5 ರಿಟ್ಗಳು ಜಾರಿ ಮಾಡಬಹುದು. ಆ ಒಂದು ರಿಟ್ಗಳು ಯಾವ್ಯಾವುದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಒಂದು 2ನೇ ಪಾಯಿಂಟ್ ನೋಡಿ, ಆ ಒಂದು ರಿಟ್ಗಳನ್ನ ಮಾಡೋ ಸಂದರ್ಭದಿಂದ ಆರ್ಟಿಕಲ್ 32ನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಆರ್ಟಿಕಲ್ 32 ಇಸ್ ದ ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಬಣ್ಣನೆ ಮಾಡಿದವರು ಯಾರಪ್ಪ ಅಂತ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ತುಂಬಾ ಸರಿ PC ಎಕ್ಸಾಮ್ ಅಲ್ಲೂ ಕೂಡ ಬಂದಿದೆ, PSI ಎಕ್ಸಾಮ್ ಅಲ್ಲೂ ಕೂಡ ಬಂದಿದೆ. ನಿಮ್ಮ ಒಂದು KA ಎಕ್ಸಾಮ್ಸ್ ಅಲ್ಲಿ ಇದು ಬಂದಿಲ್ಲ. ಬಟ್ ಏನಪ್ಪಾ ಅಂತ ಅಂದ್ರೆ ಮುಂದೆ ಕೇಳಬಹುದು ವಿದ್ಯಾರ್ಥಿಗಳೇ. ಅಂದ್ರೆ ಒಂದು ಹೇಳಿಕೆಯಲ್ಲಿ ಕೇಳಿಬಿಡ್ತಾರೆ, ಇಂಥ ಈಸಿ ಪ್ರಶ್ನೆ ಅಥವಾ
ಈ ಒಂದು ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಬಿಟ್ಟು ಈ ಒಂದು ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಫಾರ್ ಎಕ್ಸಾಂಪಲ್ ಬೇರೆ ಯಾರೋ ಬಣ್ಣನೆ ಮಾಡಿದ್ರು ಅಂತ ಇಲ್ಲಿ ಕೊಟ್ಬಿಟ್ಟು ಆ ಒಂದು ಹೇಳಿಕೆ ಸರಿ ಇದೆನಾ ಇಲ್ವಾ ಅಂತ ಕೇಳಬಹುದು. ಓಕೆನಾ, ಈ ರೀತಿಯಾಗಿ ಕೇಳ್ತಾರೆ ಇವತ್ತಿನ ದಿನಮಾನಗಳಲ್ಲಿ. ಡೈರೆಕ್ಟ್ ಆಗಿ ಆರ್ಟಿಕಲ್ 32ನ್ನ ಭಾರತದ ಒಂದು ಸಂವಿಧಾನದಲ್ಲಿ ಹೃದಯ ಮತ್ತು ಆತ್ಮ ಎಂದು ಬಣ್ಣನೆ ಮಾಡಿದವರು ಯಾರು ಅಂತ ಕೊಟ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ರೀತಿಯಾಗಿ 4 ಆಪ್ಷನ್ಸ್ ಅನ್ನ ಕೊಡೋದು ಕಡಿಮೆ ಇವಾಗ. ಯಾಕೆಂದ್ರೆ ಯಾವ ಲೆವೆಲ್ಗೆ ಈಗ ಪ್ರಶ್ನೆಗಳು ಬರ್ತಾ ಇದೆ ಅಂತ ನಿಮಗೆ ಗೊತ್ತಿದೆ, ಅದು ಗೊತ್ತಿರಲಿ. ಓಕೆನಾ, ಅರ್ಥ ಆಯ್ತಾ? ಈಗ ನೋಡಿ ಆ ಒಂದು 6 ರಿಟ್ಗಳು ಯಾವ್ದು ನೋಡಿ. ಸುಪ್ರೀಂ ಕೋರ್ಟ್ ಪ್ರಮುಖವಾಗಿ 5 ರಿಟ್ಗಳು, ಆ ಒಂದು 5 ವಿಧದ ರಿಟ್ಗಳನ್ನ ಹೊರಡಿಸಬಹುದು. ಆ ಒಂದು ರಿಟ್ಗಳು ಯಾವ್ದು ನೋಡಿ ಇಲ್ಲಿ. ಮೊದಲನೇದು ಹೇಬಿಯಸ್ ಕಾರ್ಪಸ್. ನೋಡಿ ವಿದ್ಯಾರ್ಥಿಗಳೇ, 100% ತುಂಬಾ ಇಂಪಾರ್ಟೆಂಟ್. ಎಲ್ಲಾ ರಿಟ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇದ್ರ ಮೇಲೆ ಎಕ್ಸಾಂಪಲ್ ರೀತಿಯಲ್ಲಿ ಕ್ವಶನ್ಸ್ ಬರ್ತವೆ. ನಾಳೆ ಕ್ವಶನ್ಸ್ ಮಾಡಬೇಕಾದ್ರೆ ಸರ್ ನನಗೆ ಇದು ಅರ್ಥ ಆಗಿಲ್ಲ ಸರ್ ಇನ್ನೊಂದ್ಸಲಿ ಹೇಳಿ ಅಂತ ಹೇಳುವಾಗಿಲ್ಲ. ಓಕೆನಾ, ಬಟ್ ನಾನು ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಅರ್ಥ ಆಗಿಲ್ಲ ಅಂತಂದ್ರೆ ಕೇಳಿ. ಓಕೆನಾ, ನೋಡಿ ಹೇಬಿಯಸ್ ಕಾರ್ಪಸ್ ಅಂತ ಬಂದಾಗ ಒಬ್ಬ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಆದೇಶವನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮೂವಿ ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಜೈ ಭೀಮ್ ಎಂಬತಕ್ಕಂಥ ಮೂವಿ. ಜೈ ಭೀಮ್ ಈ ಒಂದು ಮೂವಿ ಬಂದ್ಬಿಟ್ಟು 2023 ಅನ್ಸುತ್ತೆ, 23ರಲ್ಲಿ ಬಂದಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿರ್ತೀರಾ. ಈ ಒಂದು ಮೂವಿನ ನೋಡಿ ನೀವು. ಇದರಲ್ಲಿ ಹೇಬಿಯಸ್ ಕಾರ್ಪಸ್ ಎಂಬತಕ್ಕಂಥ ಒಂದು ಏನಿದೆ ಇದು ವರ್ಕ್ ಆಗುತ್ತೆ. ಓಕೆನಾ, ನೀವು ಓದಬೇಕಾದ್ರೆ ಸ್ವಲ್ಪ ಈ ರೀತಿಯಾಗಿ ಏನು ಮಾಡಬೇಕು, ಮೂವಿಗಳಿಗೆ ರಿಲೇಟ್ ಮಾಡಿಬಿಟ್ರೆ ಇದು ನಿಮಗೆ ಮರ್ತೋಗೋದಿಲ್ಲ. ಹೇಬಿಯಸ್ ಕಾರ್ಪಸ್ ಏನಪ್ಪಾ ಅಂತ ಅಂದ್ರೆ ವಿತಿನ್ 24 hours ನೀವು ಏನಪ್ಪಾ ಅಂತ ಅಂದ್ರೆ ಏನು ಒಬ್ಬ ಮನುಷ್ಯನನ್ನ ನೀವು ಕರ್ಕೊಂಡು ಹೋಗಿದ್ದೀರಾ, ಪೊಲೀಸರು ಕರ್ಕೊಂಡು ಹೋಗಿದ್ದೀರಾ, ವಿತಿನ್ 24 hours ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಹಾಜರುಪಡಿಸಬೇಕು ಅಂತ. ಓಕೆನಾ, ಅದನ್ನ ಈ ಒಂದು ಹೇಬಿಯಸ್ ಕಾರ್ಪಸ್ ರಿಟ್ ಮುಖಾಂತರ ಹೇಳುತ್ತೆ. ಏನಾದ್ರೂ 24 ಗಂಟೆ ಒಳಗೆ ಮಾಡಿಲ್ಲ ಅಂತ ಅಂದ್ರೆ ಅವರ ಮೇಲೆ ನಾವೇನ್ ಮಾಡ್ಬೋದು, ಕೇಸ್ ಹಾಕ್ಬೋದು. ಹೇಬಿಯಸ್ ಕಾರ್ಪಸ್ ಎಂಬತಕ್ಕಂಥ ವಿಧಿಯ ಮುಖಾಂತರ ಕೇಸ್ ಹಾಕ್ಬೋದು ಆ ಒಂದು ಪೊಲೀಸರ ಮೇಲೆ. ಓಕೆನಾ, ಅರ್ಥ ಆಯ್ತಾ? ಈಗ ನೋಡಿ ಮ್ಯಾಂಡಮಸ್ ಅಂತ ಅಂದ್ರೆ ಏನು, ಸಾರ್ವಜನಿಕ ಕರ್ತವ್ಯ ನಿರ್ವಹಣೆ ಮಾಡುವಂತೆ ಆದೇಶ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಆರ್ಗನೈಸೇಷನ್ ಇದೆ ಅಂತ ಅನ್ಕೊಳ್ಳಿ, ಅದು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಅನ್ಕೊಳ್ಳಿ. ಅದನ್ನ ನಾವೇನ್ ಮಾಡ್ಬೋದು, ಕೇಸ್ ಹಾಕ್ಬಿಟ್ಟು ಈ ಒಂದು ಆರ್ಗನೈಸೇಷನ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ, ವರ್ಕ್ ಮಾಡಿಸಿ ಸರ್ ಅಂತ ಸಾರ್ವಜನಿಕ ಕರ್ತವ್ಯನ ನಿರ್ವಹಣೆ ಮಾಡುವಂತೆ ಆದೇಶವನ್ನ ಮಾಡಿಸಬಹುದು ಕೋರ್ಟ್ ಮುಖಾಂತರವಾಗಿ. ಅದು ಕೂಡ ತುಂಬಾ ಇಂಪಾರ್ಟೆಂಟು. ಅದನ್ನ ಮ್ಯಾಂಡಮಸ್ ರಿಟ್ ಅಂತ ಕರಿತೀವಿ. ಅದೇ ರೀತಿ ಪ್ರಾಹಿಬಿಷನ್ ಅಂತ ಅಂದ್ರೆ ಏನು, ಒಂದು ಏನಪ್ಪಾ ಅಂತಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ ಅಂತ ಅನ್ಕೊಳ್ಳಿ, ಡಿಸ್ಟ್ರಿಕ್ಟ್ ಕೋರ್ಟ್. ನೆಕ್ಸ್ಟ್ ಹೈಕೋರ್ಟ್ ಇದೆ. ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಏನಾಗ್ತದೆ, ಕೆಲವು ಕೆಲಸಗಳನ್ನ ಹೈಕೋರ್ಟಿನ ಕೆಲಸಗಳನ್ನ ಡಿಸ್ಟ್ರಿಕ್ಟ್ ಕೋರ್ಟ್ ಅವರು ಮಾಡಿಬಿಡ್ತಾರೆ. ಬಟ್ ಏನ್ ಮಾಡ್ತಾರೆ, ಅದು ಹೈಕೋರ್ಟ್ನಿಂದ ಗಮನಕ್ಕೆ ಬಂದಾಗ ಹೈಕೋರ್ಟ್ನವ್ರು ಏನ್ ಹೇಳ್ತಾರೆ, ಇದು ನಿಮ್ಮ ಕೆಲಸ ಅಲ್ಲ, ಅದನ್ನ ಅಲ್ಲೇ ನಿಲ್ಲಿಸಿ ಅಂತ ಪ್ರಾಹಿಬಿಟ್ ಮಾಡುತ್ತೆ. ಪ್ರಾಹಿಬಿಟ್ ಅಂತ ನಿಲ್ಲಿಸುತ್ತೆ. ಅದನ್ನ ಕೆಳ ನ್ಯಾಯಾಲಯ ಟ್ರಿಬ್ಯುನಲ್ ತನ್ನ ಅಧಿಕಾರ ಮೀರದಂತೆ ತಡೆಯುವುದು. ಅಂದ್ರೆ ಹೈಕೋರ್ಟ್ ಏನ್ ಹೇಳುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ಗೆ ನಿಮ್ಮ ಒಂದು ಅಧಿಕಾರವನ್ನ ಮೀರದಂತೆ ಕೆಲಸವನ್ನ ಮಾಡಿ ಅಂತ ತಡಿತದೆ. ಅದನ್ನ ಪ್ರಾಹಿಬಿಷನ್ ಅಂತ ಕರಿತೀವಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಬಂದಿದೆ. ನೆಕ್ಸ್ಟ್ ಸರ್ಚಿಯೋರರಿ ಅಂತ ಇದೆ. ಕೆಳ ನ್ಯಾಯಾಲಯಗಳ ಮೇಲೆ ಆದೇಶವನ್ನ ರದ್ದುಪಡಿಸಲು. ಅಂದ್ರೆ ಆಲ್ರೆಡಿ ನಾನು ಏನ್ ಹೇಳಿದೆ, ಪ್ರಾಹಿಬಿಷನ್ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೈಕೋರ್ಟ್ ಹೇಳುತ್ತೆ ಇದನ್ನ ಮಾಡಬೇಡಿ ಅಂತ. ಏನಾದ್ರು ಅವ್ರು ಆಲ್ರೆಡಿ ಏನಪ್ಪಾ ಅಂತ ಅಂದ್ರೆ ವರ್ಡಿಕ್ಟ್ ಅನ್ನ ಅಥವಾ ಅವರು ಹೈಕೋರ್ಟ್ ಆಲ್ರೆಡಿ ಹೊರಡಿಸ್ಬಿಟ್ಟಿದ್ರೆ ಆ ಒಂದು ಆದೇಶವನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಈ ಒಂದು ಹೈಕೋರ್ಟ್ ಇದೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೇಳುತ್ತೆ. ಅದು ಸರ್ಚಿಯೋರರಿ ರಿಟ್ ಅಂತ ಕರಿತೀವಿ. ಅದೇ ರೀತಿ ಕೊನೆಯದಾಗಿ ಕೋ ವಾರೆಂಟ್ ಅಂತ ಇದೆ ನೋಡಿ. ಇದು ಸಾರ್ವಜನಿಕ ಹುದ್ದೆಯನ್ನು ಯಾವ ಅಧಿಕಾರದಿಂದ ಹೊಂದಿದ್ದಾರೆ ಎಂದು ಪ್ರಶ್ನೆ ಮಾಡುವುದು. ಅಂದ್ರೆ ಸಾರ್ವಜನಿಕರ ಹುದ್ದೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಒಂದು ಆರ್ಗನೈಸೇಷನ್ ಇದೆ, ಅವರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಆ ಒಂದು ಸಾರ್ವಜನಿಕರ ಹುದ್ದೆ ಅವ್ರು ಯಾವ ರೀತಿ ಪಡ್ಕೊಂಡಿದ್ದಾರೆ ಅಂತ ಅದಕ್ಕೆ ಅಧಿಕಾರ ಅಂದ್ರೆ ಪ್ರಶ್ನೆ ಮಾಡೋದು ಹೇಗೆ ಅಂತ ಅಂದ್ರೆ ಕೋ ವಾರೆಂಟ್ ರಿಟ್ ಮುಖಾಂತರ ಅವರು ನಮ್ಮ ಒಂದು ಕೆಲಸವನ್ನ ಮಾಡಲಿ ಅಂತ ರಿಟ್ ಅನ್ನ ತೆಗೆದುಕೊಂಡು ಹೋಗ್ಬೋದು. ಇದು ಕೋ ವಾರೆಂಟ್ ರಿಟ್. ಓಕೆನಾ, ಇದು ಟೋಟಲ್ ಆಗಿ 5 ರಿಟ್ಗಳು ಬರ್ತವೆ. ಇದು ಸುಪ್ರೀಂ ಕೋರ್ಟ್ ಏನಪ್ಪಾ ಮಾಡುತ್ತೆ ಅಂತ ಅಂದ್ರೆ ಈ ಒಂದು ರಿಟ್ಗಳನ್ನ ಜಾರಿಗೆ ಮಾಡುತ್ತೆ. ಅದೇ ರೀತಿ ಯಾವ್ದಪ್ಪ ಅಂತ ಅಂದ್ರೆ ಹೈಕೋರ್ಟ್ ಕೂಡ ರಿಟ್ಗಳನ್ನ ಜಾರಿಗೆ ಮಾಡುತ್ತೆ. ಹೈಕೋರ್ಟ್ ಕೂಡ ಹೈಕೋರ್ಟ್ ಯಾವ ಒಂದು ವಿಧಿಯ ಅಡಿಯಲ್ಲಿ ಜಾರಿಗೆ ಮಾಡುತ್ತಪ್ಪ ಅಂತ ಅಂದ್ರೆ 226ನೇ ವಿಧಿ ಮುಖಾಂತರ ಹೈಕೋರ್ಟ್ ಕೂಡ ಈ ಒಂದು ಏನಪ್ಪಾ ಅಂತ ಅಂದ್ರೆ ರಿಟ್ಗಳನ್ನ ಜಾರಿಗೆ ಮಾಡುತ್ತೆ. ಬಟ್ ಏನಪ್ಪಾ ಅಂತ ಅಂದ್ರೆ ಹೈಕೋರ್ಟ್ಗಳಿಗೆ ಈ ಒಂದು ರಿಟ್ಗಳನ್ನ ಜಾರಿಗೆ ಮಾಡತಕ್ಕಂಥ ಪವರ್ ಏನಿದೆ ಜಾಸ್ತಿ ಇರುತ್ತೆ. ಯಾಕಪ್ಪ ಜಾಸ್ತಿ ಇರುತ್ತೆ, ಈ ಒಂದು ಸುಪ್ರೀಂ ಕೋರ್ಟ್ಗಳಿಗೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಮಾತ್ರ ಈ ಒಂದು ರಿಟ್ಗಳನ್ನ ಜಾರಿಗೆ ಮಾಡಬಹುದು ಸುಪ್ರೀಂ ಕೋರ್ಟ್. ಬಟ್ ಹೈಕೋರ್ಟ್ ಏನಿದೆ ಇದು 226ನೇ ವಿಧಿಯ ಪ್ರಕಾರ ಏನಾದ್ರೂ ಆಗಿರ್ಲಿ, ಯಾವುದ ಕೆಲಸ ಆದ್ರೂ ಆಗಿರ್ಲಿ, ಎಲ್ಲದರ ಮೇಲೆ ಇದಕ್ಕೆ ಪವರ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ 226ನೇ ವಿಧಿ ಏನಿದೆ ಜಾಸ್ತಿ ಪವರ್ ಇದಕ್ಕೆ. ಬಟ್ ಮೂಲಭೂತ ಹಕ್ಕುಗಳು ಅಂತ ಬಂದಾಗ 32ನೇ ವಿಧಿ ಅದು ತಾನಾಗಿಯೇ ಒಂದು ಫಂಡಮೆಂಟಲ್ ರೈಟ್ ಆಗಿದೆ.
ಫಂಡಮೆಂಟಲ್ ರೈಟ್. ಅಂದರೆ 32ನೇ ವಿಧಿ ಕೂಡ ಒಂದು ಫಂಡಮೆಂಟಲ್ ಅಥವಾ ಮೂಲಭೂತ ಹಕ್ಕು ಆಗಿದೆ. ಅದಕ್ಕಾಗಿ ತುಂಬ ಸ್ಟ್ರಾಂಗ್ ಇದು. ಇದ್ರ ಮೇಲೆ ಏನಾದರೂ ಕೇಸ್ ಆಯಿತು ಅಂದರೆ ತುಂಬ ಸ್ಟ್ರಾಂಗ್ ಕೇಸ್ ಇದು. ಬಟ್ 226ನೇ ವಿಧಿ ಇದಕ್ಕೆ ಪವರ್ ಜಾಸ್ತಿ ಇರುತ್ತೆ. ಓಕೆನಾ, ಡೈವರ್ಸಿಟಿ ಪವರ್ ಜಾಸ್ತಿ ಇರುತ್ತೆ, ಅದು ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಆರ್ಟಿಕಲ್ 33ರಿಂದ 35 ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಮೂಲಭೂತ ಹಕ್ಕುಗಳು ಆಗ್ಬಿಡುತ್ತೆ ಅಂತ ಹೋಗಬೇಡಿ. 33 ನೋಡಿ, ಇಲ್ಲಿ ಇಷ್ಟು ಮೂಲಭೂತ ಹಕ್ಕುಗಳನ್ನ ಹೇಳಿದೆ, ಇವೆಲ್ಲವೂ ಕೂಡ ಸಶಸ್ತ್ರ ಪಡೆಗಳು ಅಂದರೆ ಆರ್ಮಿ ರೂಲ್ಸು, ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಕಾಪಾಡುವ ಪಡೆಗಳು ಮುಂತಾದವರ ಮೂಲಭೂತ ಹಕ್ಕುಗಳನ್ನು ಕರ್ತವ್ಯದ ಶಿಸ್ತು ಕಾಪಾಡಲು ಸಂಸತ್ತು ಏನ್ ಮಾಡುತ್ತೆ, ನಿರ್ಬಂಧ ಮಾಡುತ್ತೆ. ಅಂದ್ರೆ ಏನಪ್ಪಾ ಅಂತಾರೆ, ಮಾರ್ಷಿಯಲ್ ಲಾ ಅಂತ ಕರಿತೀವಿ. ಅದು ನೆಕ್ಸ್ಟ್ ವಿಧಿಯಲ್ಲಿ ಬರುತ್ತೆ ನೋಡಿ, 34ನೇ ವಿಧಿಯಲ್ಲಿ ಬಂದಿದೆ. ಮಾರ್ಷಿಯಲ್ ಲಾ ಜಾರಿಯಲ್ಲಿರುವ ಪ್ರದೇಶದಲ್ಲಿ ಕೆಲವು ಹಕ್ಕುಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು, ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಕೊಡೋದಿಲ್ಲ. ಆರ್ಮಿಯವರು ಟ್ರೈನಿಂಗ್ ಅನ್ನು ನಡೆಸ್ತಾ ಇರ್ತಾರೆ, ಅಲ್ಲೇನಾದ್ರೂ ಮೂಲಭೂತ ಹಕ್ಕುಗಳನ್ನ ತಗೊಂಡ್ ಬಂದ್ಬಿಟ್ರು ಅಂತ ಅಂದ್ರೆ ಏನು ಮಾಡ್ತಾರೆ, ಎಲ್ಲ ಹೋಗಿ ಕೇಸ್ ಹಾಕ್ಬಿಡ್ತಾರೆ, ಅಂದ್ರೆ ಆರ್ಮಿ ಜನರಲ್ ಅವ್ರ ಮೇಲೆ. ಅದಕ್ಕಾಗಿ ಈ ಒಂದು ಮಾರ್ಷಿಯಲ್ ಲಾ ಎಂಬತಕ್ಕಂಥ ಅಂದ್ರೆ ಆರ್ಮಿ ರೂಲ್ಸ್ ಇರೋ ಒಂದು ಪ್ರದೇಶದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳು ನಡೆಯೋದಿಲ್ಲ ಅಂತ ಅದು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಮಾಹಿತಿ. ನೆಕ್ಸ್ಟ್ ಕೊನೆಯದಾಗಿ ನೋಡಿ, ಪಾರ್ಟ್ 3ರ ಕೆಲವು ವಿಷಯಗಳ ಬಗ್ಗೆ ಏನಪ್ಪಾ ಅಂತಾರೆ, ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ನೀಡುತ್ತೆ ಅಂತ 35ನೇ ವಿಧಿ ಬರುತ್ತೆ. ಇಷ್ಟು ಮೂಲಭೂತ ಹಕ್ಕುಗಳು ಟೋಟಲ್ ಆಗಿ 12ನೇ ವಿಧಿಯಿಂದ ಎಷ್ಟಪ್ಪ ಅಂತಂದ್ರೆ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳು ಬರ್ತವೆ. ತುಂಬಾ ಇಂಪಾರ್ಟೆಂಟ್ ವಿಧಿಗಳು ಇವೆಲ್ಲವೂ ಕೂಡ. ಇದು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತ ಮಾಹಿತಿ. ಇವತ್ತಿನ ಒಂದು ಕ್ವಶನ್ ಕೊಡ್ಬೇಕಲ್ವಾ, ಕ್ವಶನ್ ಕೊಟ್ಬಿಡ್ತೀನಿ ನೋಡಿ. ಏನಪ್ಪಾ ಕ್ವಶನ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನು ಕ್ವಶನ್ ಕೊಡೋಣ ಇವಾಗ, ಈಗ ಸಂವಿಧಾನ ಮಾಡ್ತಾ ಇದ್ದೀನಿ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅನ್ನ ಕೊಡ್ತೀನಿ. ಏನಪ್ಪಾ ಅಂತ ಅಂದ್ರೆ, ಸಂವಿಧಾನವು ಮೂಲಭೂತವಾಗಿ ಏನು ಕೊಡೋಣ, ಓಕೆ, 1950ರಲ್ಲಿ ಸಂವಿಧಾನ ಜಾರಿಗೆ ಆಯಿತು. ಯಾವಾಗಪ್ಪ ಅಂತ ಅಂದರೆ ಜನವರಿ 26ರಂದು ಜಾರಿಗೆ ಆಯಿತು. ಈ ಒಂದು ಸಂವಿಧಾನ ಜಾರಿಗೆ ಆದ ಸಂದರ್ಭದಲ್ಲಿ ಇದ್ದಂತಹ ಒಂದು ಪ್ರಧಾನಮಂತ್ರಿ ಯಾರು ಆನ್ಸರ್ ಮಾಡಬೇಕು. ಪ್ರಧಾನ ಅಥವಾ ಪ್ರೈಮ್ ಮಿನಿಸ್ಟರ್ ಯಾರು? ಓಕೆನಾ, ಆಪ್ಷನ್ಸ್ ಕೊಡ್ತೀನಿ ಇವಾಗ ನೋಡಿ. ಆಪ್ಷನ್ ಎ ಯಾರಪ್ಪ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಪ್ಷನ್ ಬಿ ಯಾರಪ್ಪ ಅಂತ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಸಿ ಯಾರಪ್ಪ ಅಂತ ಅಂದರೆ ಜವಾಹರ್ಲಾಲ್ ನೆಹರು. ಆಪ್ಷನ್ ಡಿ ಯಾರಪ್ಪ ಅಂತ ಅಂದರೆ ಬಾಲಗಂಗಾಧರ್ ತಿಲಕ್. ಓಕೆನಾ, ಇದಕ್ಕೆ ಆನ್ಸರನ್ನು ಮಾಡಿ. ಜೊತೆಗೆ ಯಾರಾದರೂ ಇನ್ನೂ ಕೂಡ ನೀವು ಕೋರ್ಸನ್ನು ತಗೊಂಡಿಲ್ಲ ಅಂತ ಅಂದರೆ ತಗೋಬಹುದು. ಸಂಪೂರ್ಣ ಬ್ಯಾಚ್ ಅಂತ ಕೊಟ್ಟಿದ್ದೀವಿ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಈ ಒಂದು ಬ್ಯಾಚ್ ನಿಮಗೆ ಯೂಸ್ ಆಗುತ್ತೆ. ಟೋಟಲ್ ಆಗಿ ಬ್ಯಾಚ್ ಪ್ರೈಸ್ ಬಂದ್ಬಿಟ್ಟು 501 ರೂಪಾಯಿ ಇರುತ್ತೆ. ಯಾರ್ಯಾರಿಗೆ ಈ ಒಂದು ಬ್ಯಾಚ್ ಬೇಕು ಎಲ್ಲರೂ ಕೂಡ ಪರ್ಚೇಸ್ ಮಾಡಿಕೊಂಡು ನೀವು ಓದ್ಕೋಬಹುದು. ಇದು ಇವತ್ತಿಗೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ರೇಟ್ಗೆ ಸಂಬಂಧಪಟ್ಟಂತೆ ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ಏನಪ್ಪ ಕೊಡ್ತೀನಿ ಅಂತ ಅಂದ್ರೆ ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತವೆ, ನೋಡ್ಕೊಳ್ತಾ ಹೋಗೋಣ. ಏನು ಕೂಡ ಮಿಸ್ ಆಗಲ್ಲ ವಿದ್ಯಾರ್ಥಿಗಳೇ. ನಾನು ಫುಲ್ ಕಂಪ್ಲೀಟ್ ಆಗಿ ಪೊಲಿಟಿ ಮುಗಿಸ್ಕೊಡ್ತೀನಿ. ಜೊತೆಗೆ ಏನಾದರೂ ನಮಗೆ ಟೈಮ್ ಆಗಲಿಲ್ಲ ಅಂತ ಅಂದ್ರೆ ಮೆಂಟಲ್ ಎಬಿಲಿಟಿ ಮುಗಿಸ್ಕೊಡ್ತೀನಿ. ಓಕೆನಾ, ಈಗ ಜಿಯೋಗ್ರಫಿ ಮೋಸ್ಟ್ಲಿ ಟೈಮ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಬಟ್ ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪೊಲಿಟಿ ಸಬ್ಜೆಕ್ಟ್ ಏನಿದೆ 100% ಎಕ್ಸಾಮ್ ಒಳಗೆ ನಾನು ಮುಗಿಸ್ಕೊಡ್ತೀನಿ. ಮತ್ತೆ ಮುಂದೆ SDA FDA ಪೇಪರ್ ಕೂಡ ಬರ್ತಾ ಇದೆ, ಅದಕ್ಕೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಈ ಒಂದು ತರಗತಿಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಜೊತೆಗಾಗಿ ಇನ್ನೊಂದೇನಪ್ಪ ಅಂತ ಅಂದ್ರೆ, ಈ ಒಂದು ಬ್ಯಾಚನ್ನ ಯಾಕಪ್ಪ ತಗೊಳ್ರಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಮುಗಿಸೋದಕ್ಕೆ ಆಗಲಿಲ್ಲ ಅಂತ ಈ ಒಂದು ಬ್ಯಾಚಲ್ಲಿ ನೀವು ಈಸಿಯಾಗಿ ಓದ್ಕೋಬಹುದು PDF ಅಲ್ಲಿ. ಓಕೆನಾ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ PDF ಅನ್ನ ಬ್ಯಾಚ್ ತಗೊಂಡು ಓದಿ, ನಿಮಗೆ ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ. ಸುಮ್ಮನೆ ಹೇಳ್ತಾ ಇಲ್ಲ, ತಗೊಂಡಿರೋರಿಗೆ ಕೇಳಿ ಗೊತ್ತಾಗುತ್ತೆ. ಬೇಕಾದ್ರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ, ಯಾರಾದ್ರೂ ತಗೊಂಡಿದ್ದೀರಾ ಅಂತ ಯಾರಾದ್ರೂ ಮೆಸೇಜ್ ಹಾಕ್ತಾರೆ ನಿಮಗೆ. ಓಕೆನಾ, ಮತ್ತೆ ತಗೊಂಡಿರೋರು ಪ್ಲೀಸ್ ಅವರಿಗೆ ರಿಪ್ಲೈ ಆದ್ರೂ ಮಾಡಿ, ತರಗತಿ ನೋಡ್ತಾ ಇರೋರು. ಓಕೆನಾ, ಸುಮ್ಮನೆ ತಗೊಂಡ್ಬಿಟ್ಟು ಯಾರಾದ್ರೂ ಒಬ್ರು ಕೇಳ್ತಾ ಇದ್ದಾರೆ ಅಂತ ರಿಪ್ಲೈ ಮಾಡಿತ್ತಿಲ್ಲ. ತುಂಬಾ ಜನ ರಿಪ್ಲೈನೇ ಮಾಡ್ತಾ ಇಲ್ಲ, ನಾನೇ ಮಾಡ್ತಾ ಇದ್ದೀನಿ ಅವರಿಗೆ. ಓಕೆನಾ, ರಿಪ್ಲೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.